ಎಲ್ಲ KCT ಸ್ಟೂಡೆಂಟ್ಸ್ ಈಗ ವೆಯ್ಟ್ ಮಾಡ್ತಾ ಇರೋದು KCT ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಸ್ಟಾರ್ಟ್ ಆಗುತ್ತಾ, ನಾಳೆ ಸ್ಟಾರ್ಟ್ ಆಗುತ್ತಾ, ಈ ರೀತಿ ಡೌಟ್ಸ್ನೆಲ್ಲ ಕೇಳ್ತಾ ಇದ್ದೀರಾ. ಸೊ ಇನ್ನೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಿರ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCT ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ನಿಮ್ಮ ರೇಂಜಲ್ಲಿ ಎಷ್ಟು ಸ್ಟೂಡೆಂಟ್ಸು ರ್ಯಾಂಕ್ ಬಂದಿದೆ ಅಂತ. ಮತ್ತು ಈ ವರ್ಷ ನಿಮ್ಮ ಕೌನ್ಸಿಲಿಂಗು ಸ್ವಲ್ಪ ಡಿಲೇ ಆಗ್ತಾಯಿದೆ. ಮತ್ತು ನೀಟ್ ಕೌನ್ಸಿಲಿಂಗ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು KCTಗೆ ಅಷ್ಟು ಫೋಕಸ್ ಮಾಡಬೇಡಿ. ಸೊ ನಿಮ್ಮ ನೀಟ್ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ, ಆಮೇಲೆ ನಿಮಗೆ ಚಾನ್ಸ್ ಕೊಡ್ತಾರಲ್ಲ ಆವಾಗ ನೀವು ಆಪ್ಷನ್ರಿಗೆ ಎಂಟ್ರಿ ಆಗ್ಬೋದು. ಓಕೆನಾ. ಸೊ ಈಗ ನಿಮ್ಮ ನೀಟ್ ಪ್ರಿಪ್ರೇಷನ್ನ ನಿಲ್ಲಿಸೋದಕ್ಕೆ ಹೋಗಬೇಡಿ ಈಗ. ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇರೋದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಬರ್ಬೋದು ಅಂತ ಅನಿಸ್ತಾ ಇದೆ, ಯಾಕಂದರೆ ಆಲ್ರೆಡಿ ಡಿಲೇ ಆಗಿದೆ. ಸೊ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ ಏನಾದರೂ ಒಂದು ಶೆಡ್ಯೂಲ್ ಇರ್ಬೋದು, ಅಥವಾ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಏನಾದರೂ ಒಂದು ರಿಲೀಸ್ ಮಾಡ್ತಾರೆ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಏನೋ ಸ್ಟಾರ್ಟ್ ಆಗಿ ಇನ್ನೊಂದು 3 ಡೇಸು 4 ಡೇಸಲ್ಲಿ ಸ್ಟಾರ್ಟ್ ಆಗ್ಬೋದು. ಬಟ್ ಅಲ್ಲಿ ತನಕ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಬಟ್ ನೀವು ಇನ್ನೂ ಕೂಡ ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾ ಇಲ್ಲ ಅಂದರೆ ಸೊ ತುಂಬ ಲೇಟ್ ಆಗ್ತಾಯಿದೆ. ಸೊ ನಿಮಗೆ ನಿಮ್ಮ ಫ್ಯೂಚರ್ ಮೇಲೆ ಏನು ಜವಾಬ್ದಾರಿ ಇಲ್ವಾ, ಸೊ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಲೇಟ್ ಆಗ್ತಾಯಿದೆ. ಸೊ ಇನ್ನೊಂದು 2-3 ಡೇಸಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಾಯಿದೆ. ನೀವು ಇನ್ನೂ ಕೂಡ ಯಾವ ಕಾಲೇಜ್ ಸೇರಬೇಕು, ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು, ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನೀವೇ ಅದನ್ನು ಅನುಭವಿಸ್ಬೇಕು. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನಿಮಗೆ ಯಾವ ಕಾಲೇಜು ಇಷ್ಟ ಇದೆ, ಯಾವ ಕಾಲೇಜು ಟಾಪ್ ಕಾಲೇಜಲ್ಲಿ ಬರುತ್ತೆ, ಸೊ ಕಟ್ ಆಫ್ ತುಂಬ ಜಾಸ್ತಿ ಇರುತ್ತಲ್ಲ ಅದನ್ನು ಮೇಲೆ ಹಾಕೋಬೇಕು. ಅಂದರೆ ನಿಮ್ಮ ರ್ಯಾಂಕ್ ಒಂದು 20,000 ಇದೆ, ಬಟ್ ಆ ಕಾಲೇಜ್ ಕಟ್ ಆಫು 5,000 10,000 ಇದೆ, ಇದನ್ನು ಟಾಪಲ್ಲಿ ಹಾಕ್ಕೊಳ್ಳಿ. ಸೊ ನಿಮ್ಮ ರೇಂಜಲ್ಲೇ ಇರುತ್ತಲ್ಲ ಅದನ್ನು ಮಿಡಲಲ್ಲಿ ಹಾಕೋಬೇಕು. ಅಂದರೆ ನಿಮ್ಮ ರ್ಯಾಂಕು 20,000 ಇದ್ದರೆ ಒಂದು 8 into 20,000 22,000 ಈ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟು ಯಾವ ಕಾಲೇಜ್ ನಿಮಗೆ ಸಿಗುತ್ತೆ ಅಂದರೆ ನಿಮ್ಮ ರ್ಯಾಂಕು 20,000, ಆ ಕಾಲೇಜ್ ಕಟ್ ಆಫು 25,000 30,000 ಇದೆ. ಸೊ ಅಂಥದನ್ನು ಹಾಕಿದ್ರೆ ಖಂಡಿತ ಸಿಗ್ಬೋದು. ಸೊ ಈ ವರ್ಷ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ರ್ಯಾಂಕು, ಏನು ಮಾಡೋದಕ್ಕಾಗಲ್ಲ. ಬಟ್ ಒಂದು ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಕೂಡ ನಿಮಗೆ ಸಿಗುತ್ತೆ. ಇದಕ್ಕೆ ಹೆಲ್ಪ್ ಆಗೋ ರೀತಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ನ ರೆಡಿ ಮಾಡಿದ್ದೀವಿ. ಸೊ ಇದೊಂದಿತ್ತು ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಸುಲಭ. ಸೊ ಇದರಲ್ಲೇ ಮೆನ್ಷನ್ ಆಗಿರುತ್ತೆ ನಿಮಗೆ ಯಾವುದು ಸಿಗ್ಬೋದು, ಅಂದರೆ ಟಫು ಅಂದರೆ ನಿಮ್ಗೆ ಯಾವ ಸಿಗಲ್ಲ ಅಂತ. ಸೊ ಮಾಡ್ರೇಟ್ ಅಂದರೆ ಆಲ್ಮೋಸ್ಟು ನಿಮಗೆ ಸಿಗುತ್ತೆ ಅಂತ. ನೆಕ್ಸ್ಟು ಸೇಫ್ ಅಂದರೆ ನಿಮ್ಮ ಆ ಒಂದು ರ್ಯಾಂಕ್ಗಿಂತ ಆ ಕಾಲೇಜ್ ಕಟ್ ಆಫ್ ಜಾಸ್ತಿ ಇದೆ. ಸೊ ಇದನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಲ್ಲಿ ಕಾಲೇಜ್ ಪ್ರೆಡಿಕ್ಟರ್ ಅಂತ ಸೆಲೆಕ್ಟ್ ಮಾಡಿ. ಸೊ ಜಸ್ಟ್ 99 rupeesನ ಪೇ ಮಾಡಿದ್ರೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಲಾಸ್ಟ್ ಇಯರ್ ಪ್ರಕಾರ ಅಂತ ನೋಡ್ಕೋಬೋದು. ಮತ್ತು ನಿಮಗೆ 3 ವರ್ಷದ ಮೆನ್ಷನ್ ಆಗಿರುತ್ತೆ. ಸೊ 2023 2024 2025 3 ವರ್ಷದ್ದು ರೌಂಡ್ 1 ರೌಂಡ್ 2 ರೌಂಡ್ 3. ಸೊ 3 ಮೆನ್ಷನ್ ಆಗಿರುತ್ತೆ. ಜಸ್ಟ್ 99. ಆಲ್ರೆಡಿ ಮೋರ್ ದೆನ್ 400 ಸ್ಟೂಡೆಂಟ್ಸ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟು ಇನ್ನೊಂದು, ಸೊ ಕ್ಯಾಟಗರಿ ವೈಸ್ ಕಟ್ ಆಫು ಇದನ್ನು ಕೂಡ ತುಂಬ ಸ್ಟೂಡೆಂಟ್ಸು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಇದನ್ನು ಕೂಡ ಆಲ್ರೆಡಿ ಮೋರ್ ದೆನ್ 300 ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿದ್ದಾರೆ. ಓಕೆನಾ. ಸೊ ಯೂಸ್ ಇಲ್ಲ ಅಂದರೆ ಯಾರೂ ಕೂಡ ಪರ್ಚೇಸ್ ಮಾಡಲ್ಲ. ಇದು ಸಕ್ಕದಾಗಿ ಯೂಸ್ ಆಗುತ್ತೆ, ಅದಕ್ಕೆ ಆಲ್ರೆಡಿ ಇಷ್ಟು ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿರೋದು. ಇದರಲ್ಲಿ ನಿಮಗೆ ಲಾಸ್ಟ್ ಇಯರ್ ಡೇಟಾ ಅಂದರೆ 2025ಅಲ್ಲಿ ರೌಂಡ್ 1 ಎಷ್ಟಿದೆ ಕಟ್ ಆಫು, ರೌಂಡ್ 2 ಎಷ್ಟಿದೆ, ರೌಂಡ್ 3 ಎಷ್ಟಿದೆ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ಮ ಕ್ಯಾಟಗರಿ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇದಕ್ಕೂ ಜಸ್ಟ್ 99 rupees ಪೇಮೆಂಟ್ ಆಗಿ 10 seconds ವೆಯ್ಟ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಈ ಒಂದು PDF ಸಿಗುವಂಥದ್ದು. ಓಕೆನಾ. ಸೊ ಈ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಪೇಮೆಂಟ್ ಆಗಿ 10 seconds ವೆಯ್ಟ್ ಮಾಡಲೇಬೇಕು. ಆಟೋಮೆಟಿಕ್ಕಾಗಿ ನಿಮಗೆ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಬರುತ್ತೆ, ಅದಕ್ಕೆ ಜಾಯ್ನ್ ಆದರೆ ನೀವು ಈ ಒಂದು PDFನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಕಾಲೇಜ್ ಪ್ರಿಡಿಕ್ಟರ್ ಯಾರೆಲ್ಲ ಯೂಸ್ ಮಾಡ್ತೀರಾ, ನೀವು ಇದೇ ಒಂದು ವೆಬ್ಸೈಟಲ್ಲಿ ಕಾಲೇಜ್ ಪ್ರಿಡಿಕ್ಟರ್ ಅಂತ ಇದೆ. ಸೊ ಇದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಅನಲೈಸ್ ಮೈ ಕಾಲೇಜ್ ಅಂತ ಕೊಡ್ತೀರಾ, ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಅದಾದಮೇಲೆ PDF ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಸೊ ಅದರಲ್ಲೇ ನೀವು ನಿಮ್ಮ ಕಾಲೇಜ್ ಇಲ್ಲಿ ನೋಡಿ ಮೈ ಡೌನ್ಲೋಡ್ಸ್ ಅಂತ ಇದೆಯಲ್ಲ, ಇದರಲ್ಲೇ ಆಟೋಮೆಟಿಕ್ಕಾಗಿ ನಿಮ್ಮ PDFನ ನೀವು ಮತ್ತೆ ಬಂದು ಚೆಕ್ ಮಾಡ್ಕೋಬೋದು. ಸೊ ತುಂಬ ಯೂಸ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ. ಪೇಮೆಂಟ್ ಆಗಿ 10 seconds ವೆಯ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು PDF ಸಿಗೋದು. ಓಕೆನಾ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಫ್ರೆಂಡ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ನೀವು ಕೂಡ ನಿಮ್ಮ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರಿಗೂ ಕೂಡ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಲೆಕ್ಚರ್ಸ್ ಯಾರ್ದಾದ್ರೂ ಒಂದು ಸಜೆಷನ್ ತಗೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಕೂಡ ನಿಮ್ಮ ಕಾಲೇಜ್ ಲಿಸ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.